ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇವತ್ತು ಡಬಲ್ ಟೆನ್ಷನ್. ಮೂಡ ಹಗರಣದಲ್ಲಿ ತನಿಖೆ ನಡೆಸಿರುವ ಲೋಕಾಯುಕ್ತದವರು ಇವತ್ತು ಕೋರ್ಟ್ಗೆ ತನಿಖಾ ಪ್ರಗತಿ ವರದಿಯನ್ನು ಸಲ್ಲಿಸ್ತಾರೆ. ಮತ್ತೊಂದು ಕಡೆ ಈ ಪ್ರಕರಣವನ್ನು ಸಿಬಿಐಗೆ ವರ್ಗಾಯಿಸಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಅರ್ಜಿಯ ಸುದೀರ್ಘ ವಿಚಾರಣೆ ಕೂಡ ನಡೆಯುತ್ತೆ. ಸೊ ಏನಿದು ಡಬಲ್ ಟೆನ್ಷನ್ ಅಂತ ನೋಡಿ. ಸಿಎಂ ಸಿದ್ದರಾಮಯ್ಯಗೆ ಇಂದು ಡಬಲ್ ಟೆನ್ಷನ್. ಮೂಡ ಹಗರಣದ ತನಿಖಾ ವರದಿ ಸಲ್ಲಿಕೆಗೆ ಇಂದು ಡೆಡ್ಲೈನ್. ಸಿಎಂಗೆ ಕ್ಲೀನ್ ಚಿಟ್ ಕೊಡುತ್ತಾ ಲೋಕಾಯುಕ್ತ ವರದಿ. ಸಿಬಿಐಗೆ ಕೊಡುವಂತೆ ಸ್ನೇಹಮಯಿ ಕೋರಿದ್ದ ಅರ್ಜಿ ವಿಚಾರಣೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಿಎಂ ಪತ್ನಿ ಪಾರ್ವತಿ ಪಡೆದ 14 ಸೈಟ್ಗಳ ವಿಚಾರಣೆಯ ವರದಿಯನ್ನ ಲೋಕಾಯುಕ್ತ ಇಂದು ಧಾರವಾಡ ಹೈಕೋರ್ಟ್ಗೆ ಸಲ್ಲಿಸಲಿದೆ. ಆದರೆ ಇದು ಅಂತಿಮ ವರದಿಯಲ್ಲ, ಕೇವಲ ವಿಚಾರಣೆಯ ಪ್ರಗತಿಯ ವರದಿಯನ್ನ ಮಾತ್ರ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ ಎನ್ನಲಾಗಿದೆ. ಅಂತಿಮ ವರದಿಯಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ನೀಡಬಹುದು ಎನ್ನಲಾಗ್ತಿದೆ. ಈ ನಡುವೆ ಮೈಸೂರಿಗೆ ಭೇಟಿ ನೀಡಿದ್ದ ವಿಪಕ್ಷ ನಾಯಕ ಅಶೋಕ್, ಲೋಕಾಯುಕ್ತ ಸಿಎಂ ಸಿದ್ದರಾಮಯ್ಯ ಪ್ರಭಾವದಡಿ ಇದೆ, ಹೀಗಾಗಿ ವರದಿ ಕ್ಲೀನ್ ಚಿಟ್ ನೀಡುವುದು ಖಚಿತ, ಬೇಕಿದ್ರೆ ಬರೆದಿಟ್ಟುಕೊಳ್ಳಿ ಎಂದಿದ್ದಾರೆ. ಪಾರದರ್ಶಕ ತನಿಖೆಗಾಗಿ ಸಿಬಿಐಗೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಮೂಡ ಹಗರಣ ಈ ರಾಜ್ಯದಲ್ಲಿ ಅತಿ ದೊಡ್ಡ ಹಗರಣ. ನಾವು ಹೋರಾಟ ಮಾಡಿದ್ದು ಸಿಬಿಐ ಕೊಡಬೇಕು ಅಂತೇಳಿ. ಇಲ್ಲಿ ನಿಷ್ಪಕ್ಷವಾದಂಥ ತನಿಖೆ ಆಗಲ್ಲ. ಗ್ಯಾರಂಟಿ ಅವರು ಸಿದ್ದರಾಮಯ್ಯನವರ ಬಚಾವ್ ಮಾಡುವಂಥ ಒಂದು ವರದಿಯನ್ನು ಕೊಡ್ತಾರೆ. 14 ಸೈಟ್ ಅಲ್ಲ, ಇದು ಸುಮಾರು 1500-1600 ಸೈಟು. ಯಾಕೆ ಲೋಕಾಯುಕ್ತರು ಮುಟ್ಗೋಲು ಹಾಕೊಂಡ್ಲಿಲ್ಲ? ಇನ್ನು ಹಾಸನದಲ್ಲಿ ಮಾತನಾಡಿದ ಎಂಎಲ್ಸಿ ಸಿಟಿ ರವಿ, ಮೂಡ ಜಾಗದ ವಿಚಾರದಲ್ಲಿ ಕಳ್ಳತನವಾಗಿದೆ, ಆದರೆ ಕಳ್ಳತನದಲ್ಲಿ ಸಿಎಂ ಪಾತ್ರ ಇಲ್ಲ ಎಂದಿದ್ದಾರೆ. ಹಾಗಿದ್ರೆ ಕಳ್ಳತನ ಮಾಡಿದ್ದು ಯಾರು? ಸಾಮಾನ್ಯ ಜನರಿಗೆ 14 ಸೈಟ್ ಕೊಟ್ಟು ಬಿಡ್ತಿದ್ರ? ಲಕ್ಷಾಂತರ ಜನ ಈಗಲೂ ಪರಿಹಾರ ಸಿಗದೆ ಅಲಿಯುತ್ತಿದ್ದಾರೆ. ಇವರಿಗೆ ಮಾತ್ರ ಹೇಗೆ ಪರಿಹಾರ ಸಿಗುತ್ತದೆ ಎಂದು ಪ್ರಶ್ನಿಸಿದ್ದಾರೆ. ಕಳ್ತನ ಆಗಿದೆ, ಕಳ್ತನದಲ್ಲಿ ಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಕಳ್ತನ ಮಾಡಿದವ್ರು ಯಾರು? ಈಗ ಸಾಮಾನ್ಯ ಜನರಿಗೆ ಹಾಗೆ 14 ಸೈಟ್ ಕೊಟ್ಬಿಡಾರ ಜನಸಾಮಾನ್ಯರಿಗೆ? ಲಕ್ಷಾಂತರ ಜನ ಇವತ್ತಿಗೂ ಲಕ್ಷಾಂತರ ಜನ ಇವರಿಗಿಂತ ಹಿಂದಿನಿಂದಲೂ ಈ ರೀತಿ ಜಮೀನು ಕಳ್ಕೊಂಡಂಥವ್ರು ಇವತ್ತಿಗೂ ಕೋಟಿಗಾಲ ಅಲ್ದಾಡ್ತಾ ಇದ್ದಾರೆ. ಅವ್ರಿಗೇನು ಪರಿಹಾರ ಸಿಕ್ಕಿಲ್ಲ. ಇವ್ರಿಗೆ ಮಾತ್ರ ಪರಿಹಾರ ಹೇಗೆ ಸಿಕ್ತು? ಇವ್ರ ಪ್ರಭಾವ ಇಲ್ಲದೆ ಇದ್ದಿದ್ರೆ, ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯ ಅನ್ನೋ ಹೆಸರು ಇಲ್ಲದೆ ಇದ್ದರೆ ಮೂಡ ಕಮಿಷನರು ಸೈಟ್ ಕೊಡ್ತಿದ್ರಾ? ಅದು ಜಮೀನು ಕಳ್ಕೊಳೋದೇ ಒಂದು ಕಡೆಗೆ, ಸೈಟ್ ಕೊಡೋದೇ ಇನ್ನೊಂದು ಕಡೆಗೆ ಕೊಡ್ತಾ ಇದ್ರಾ? ಈ ನಡುವೆ ಈ ಪ್ರಕರಣವನ್ನ ಸಿಬಿಐಗೆ ಕೊಡುವಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿಯ ಸುದೀರ್ಘ ವಿಚಾರಣೆಯು ಇಂದೇ ಧಾರವಾಡ ಹೈಕೋರ್ಟ್ನಲ್ಲಿ ನಡೆಯಲಿದೆ. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಪರ ಹಿರಿಯ ನ್ಯಾಯವಾದಿ ಮಣಿಂದರ್ ಸಿಂಗ್ ವಾದ ಮಂಡಿಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್, ರವಿವರ್ಮಾ ಕುಮಾರ್ ಪ್ರತಿವಾದ ಮಂಡಿಸುವ ಸಾಧ್ಯತೆ ಇದೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇಂದು ಮಹತ್ವದ ದಿನವಾಗಿದೆ. ಪ್ರಕರಣದಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ಸಿಗುತ್ತಾ ಅಥವಾ ಸಂಕಷ್ಟ ಎದುರಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.